ಇವತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ 5ನೇ ಅಧ್ಯಾಯವಾದಂತ ಬ್ಯಾಡ್ಮಿಂಟನ್ ಕ್ರೀಡೆಯ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. 8ನೇ ತರಗತಿಯಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಯ ಇತಿಹಾಸವನ್ನು ನಾವು ಹೇಳಿದ್ದೀವಿ. ಬ್ಯಾಡ್ಮಿಂಟನ್ ಕ್ರೀಡೆ ಆಡಲಿಕ್ಕೆ ಬೇಕಾಗಿರುವಂತಹ ಉಪಕರಣಗಳು, ನಿಯಮಗಳು, ಅದಕ್ಕೆ ಸಂಬಂಧಪಟ್ಟಂತ ಕ್ರೀಡಾಪಟುಗಳ ಬಗ್ಗೆ ಹೇಳಿದ್ದೀವಿ. ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಯಾವ ದೇಶದವರು ಕಂಡುಹಿಡಿದರು ಗೊತ್ತಿರೋ ಮಾತ್ರ ಕೈ ಎತ್ತಬೇಕು. ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಯಾವ ದೇಶದವರು ಕಂಡುಹಿಡಿದರು? ಬರೀ ಹಲ್ಲು ಬಿಡೋದಲ್ಲ, ಕ್ವಶನ್ಗೆ ಆನ್ಸರ್ ಹೇಳಬೇಕು. ಏನ 8ನೇ ತರಗತಿ ಹೇಳಿದಿವಿಲ್ಲ, ಅದೇ ಪಾಠ ಮಾಡಿದಿವಿಲ್ಲ, ಮತ್ತೆ ಎಲ್ಲ ಏನ್ ಹೇಳಿರಿ? ಬೇರೆ ವಿಷಯ ಹೆಂಗೆ ಅನ್ಸ್ಕೊಂತೀರಪ್ಪ? ಕ್ರೀಡೆಯನ್ನು ಯಾವ ದೇಶದವರು ಕಂಡು ಹಿಡಿದರು? ಬಾಯ್ ಬಂದಿದ್ದು ಗೋಲರ್ ಇಷ್ಟು ಪ್ರಪಂಚದಲ್ಲಿ ಇಷ್ಟು ದೇಶಗಳಿದಾವೆ, ಯಾವ್ದಾರ ಒಂದು ಹೇಳಲ್ಲ. ಭಾರತ ಬಿಟ್ಟರೆ ಬೇರೆ ದೇಶದ ಹೆಸರೇ ಬರ್ತೀವಿ ಅದಿಲ್ಲ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿದಾವೆ ಅಂದಾಜು? ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ನಿಮಗೆ ಗೊತ್ತಿರೋ ಹಾಗೆ? ಎಷ್ಟು ಗೊತ್ತಿದೆ ಅಷ್ಟೇ, ಹೆಸರು ಬೇಡ. 170ಕ್ಕಿಂತ ಹೆಚ್ಚು ದೇಶಗಳಿವೆ, ಗೊತ್ತಿದ್ದ? ಸೊ ಇದು ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಇದರಲ್ಲಿ ಎರಡು ಬರ್ತಾರೆ. ಶಟಲ್ ಬ್ಯಾಡ್ಮಿಂಟನ್ ಒಂದು, ಬಾಲ್ ಬ್ಯಾಡ್ಮಿಂಟನ್ ಒಂದು, ಗೊತ್ತಿಲ್ಲ? ಬಾಲ್ ಬ್ಯಾಡ್ಮಿಂಟನ್ ಅಂದ್ರೆ ಬಾಲ್ ಅನ್ನು ಉಪಯೋಗಿಸ್ತೀವಿ, ಅದರಲ್ಲಿ 5 ಜನ ಇರ್ತಾರೆ. ಈ ಕಡೆ 5 ಜನ, ಆ ಕಡೆ 5 ಜನ ಆಡ್ತಾ ಇರ್ತಾರೆ. ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಏನು ಉಪಯೋಗಿಸ್ತೀವಿ? ಕಾಕ್ ಅನ್ನು ಉಪಯೋಗಿಸ್ತೀವಿ, ಗೊತ್ತಿಲ್ಲ? ಈ ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಆ ಕಡೆ ಇದ್ದರು, ಆ ಕಡೆ ಇರೋರು ಈ ಕಡೆ ಇದ್ದರು. ಸೊ ಆ ಕಾಕನ್ನ ಎದ್ರಲ್ಲಿ ತಯಾರು ಮಾಡಿರ್ತಾರೆ? ಶಟಲ್ ಕಾಕ್. ಹೇಳು ತಪ್ಪನ್ನ ಗೋಳಿ ಪಿಚ್ಚರ್ ಅಲ್ಲಿ ಬಿಡ್ತೀರಲ್ಲ, ಅವ್ರು ಗೊತ್ತಿರೋದು ಹೇಳಿ ತಪ್ಪಲ್ಲದೆ. ಶಟಲ್ ಕಾಕ್ ಅನ್ನ ಯಾವ ವಸ್ತುವಿನಿಂದ ತಯಾರಿಸುತ್ತಾರೆ? ಪ್ರಾರಂಭದಲ್ಲಿ ಹೇಳಿದಿಲ್ಲ, ಪಾರಿವಾಳ ಪಿಚ್ಚ, ಕೋಳಿ ಪಿಚ್ಚದಿಂದ ತಯಾರು ಮಾಡ್ತಾ ಇದ್ವಿ, ಗೊತ್ತಿಲ್ಲ? ಸೊ ಈಗ ಅದನ್ನ ಸಿಂಥೆಟಿಕ್ ಅಂದ್ರೆ ಪ್ಲಾಸ್ಟಿಕ್ ವಸ್ತುವಿನಿಂದ ತಯಾರು ಮಾಡ್ತಾರೆ. ಸೊ ಪ್ರಪಂಚದಲ್ಲಿ ಇಡೀ ದೇಶಾದ್ಯಂತ ಶಟಲ್ ಕಾಕ್ ಅನ್ನ ತಯಾರು ಮಾಡ್ಲಿಕ್ಕೆ, ಎಲ್ಲರೂ ಆಡ್ಲಿಕ್ಕೆ ಸಪ್ಲೈ ಮಾಡಬೇಕಂದ್ರೆ ಎಷ್ಟು ಸಾವಿರ ಕೋಳಿಯನ್ನು ಸಾಯಿಸಬೇಕು, ಎಷ್ಟು ಸಾವಿರ ಪಕ್ಷಿಗಳನ್ನು ಸಾಯಿಸಬೇಕು. ಅದಕ್ಕೋಸ್ಕರ ಪ್ರಾಣಿ ದಯಾ ಸಂಘ ಅಂತ ಇದೆ ಭಾರತದಲ್ಲಿ. ಯಾವುದೇ ಪ್ರಾಣಿಗೆ, ಪಶು ಪಕ್ಷಿಗಳಿಗೆ ಹಿಂಸೆ ಆದರೆ ಅವ್ರೇನ್ ಮಾಡ್ತಾರೆ? ಅದರ ವಿರುದ್ಧ ಹೋರಾಡ್ತಾರೆ. ಅದಕ್ಕೋಸ್ಕರ ಯಾವುದೇ ಪಕ್ಷಿಗಳಿಗೂ ತೊಂದರೆ ಆಗದಿರೋ ಹಾಗೆ ಇವಾಗ ಏನ್ ಮಾಡಿದ್ರೆ ಅದೇ ರೀತಿ ಸಿಂಥೆಟಿಕ್ ನಿಂದ ಕಾಕನ್ನ ತಯಾರು ಮಾಡಿಸ್ತಾರೆ. ಅದರಲ್ಲಿ ಗರಿಗಳಿರ್ತವೆ. ಎಷ್ಟು ಇರ್ತವೆ? ಶಟಲ್ ಕಾಕ್ ನಲ್ಲಿ ಎಷ್ಟು ಗರಿಗಳಿರ್ತವೆ? ಎಷ್ಟು ಗೊತ್ತಿರೋದು ಹೇಳು, ಸುಮ್ಮನೆ ಪಾಂಚಿ ಟ್ರೈ ಮಾಡ್ರಪ್ಪ. ಹೇಳಿರ್ತಾರೆ ಎಷ್ಟು? 16 ಜಾಸ್ತಿ ಇರಲಿಲ್ಲ, ಕಡಿಮೆ ಇರಬೇಕು, ಮಿನಿಮಮ್ 16. ಏನು ಆ ಕಾಕಿಯ ತೂಕ ಎಷ್ಟು ಗ್ರಾಮ್ ಇರುತ್ತೆ? ಕಾಕ್ ಇರುತ್ತಲ್ಲ, ಎಷ್ಟು ಗ್ರಾಮ್ ಇರುತ್ತೆ? 4ರಿಂದ 5 ಗ್ರಾಮ್ ಇರುತ್ತೆ, ಗೊತ್ತಾಯ್ತಾ? ಸೊ ಇದು ಬ್ಯಾಡ್ಮಿಂಟನ್ ಅನ್ನ ಅಮೆರಿಕ ದೇಶದ ಯಾರು ಕಂಡುಹಿಡಿದರು? ಅದೇ ಬ್ಯಾಡ್ಮಿಂಟನ್ ಅಂತ ಯಾಕೆ ಹೆಸರು ಬಂದಿದೆ ಅಂತ ಬೇರೆ ಹೆಸರು ಇಡ್ಬೋದಿತ್ತು. ಬ್ಯಾಡ್ಮಿಂಟನ್ ಯಾಕೆ ಈ ಕ್ರೀಡೆಗೆ ಹೆಸರು ಬಂತು? ಹೌದು, ಕರೆಕ್ಟ್ ಹೇಳಿ. ಅಮೆರಿಕ ದೇಶದಲ್ಲಿ
ಹೊಸ ಮನೆ ಕಟ್ಸಿರ್ತಾನೆ ಒಬ್ಬ ವ್ಯಕ್ತಿ, ಅದಕ್ಕೆ ಬ್ಯಾಡ್ಮಿಂಟನ್ ಅಂತ ಹೆಸರಿಟ್ಟಿರ್ತಾನೆ. ಈ ನಾವು ಮನೆಗಳು ಬೇರೆ ಬೇರೆ ಹೆಸರುಗಳು ಇಟ್ಟಿರ್ತೇವಲ್ಲ, ಸೊ ಅವನು ಆ ಮನೆಗೆ ಬ್ಯಾಡ್ಮಿಂಟನ್ ಅಂತ ಹೆಸರಿಟ್ಟಿರ್ತಾನೆ. ಅವನ ಮನೆ ಉದ್ಘಾಟನೆ ಗೃಹ ಪ್ರವೇಶ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಗೆಸ್ಟ್ಗಳು ಬಂದಿರ್ತಾರಲ್ಲ, ಸೊ ಅವ್ರು ಏನ್ ಮಾಡ್ತಾರೆ, ಮನರಂಜನೆಗಾಗಿ ಈ ಒಂದು ಆಟವನ್ನ ಆಡ್ತಿರ್ತಾರೆ ಅವ್ರ ಮನೆ ಮುಂದೆ. ಸೊ ಅದಕ್ಕಾಗಿ ಏನಂದ್ರೆ ಅವತ್ತು ಅದಕ್ಕೆ ಆ ಕ್ರೀಡೆಗೆ ಬ್ಯಾಡ್ಮಿಂಟನ್ ಅಂತ ಹೆಸರು ಬಂದಿದೆ. ಶಟಲ್ ಬ್ಯಾಡ್ಮಿಂಟನ್ ಬೇರೆ, ಬಾಲ್ ಬ್ಯಾಡ್ಮಿಂಟನ್ ಬೇರೆ. ಸೊ ಇದು ನಾವೀಗ ಶಟಲ್ ಕ್ರೀಡೆಗೆ ಸಂಬಂಧಪಟ್ಟಂತೆ ಅದರ ಇತಿಹಾಸವನ್ನು 8ನೇ ತರಗತಿಯಲ್ಲಿ ಕೇಳಿದೀವಿ, ಗೊತ್ತಾಯ್ತಾ? ಆಮೇಲೆ ಅಂಕಣ, ಶಟಲ್ ಯಾವುದೇ ಅಂಕಣ ತಗೊಳ್ರಿ, ಆಯತಾಕಾರದಲ್ಲಿ ಇರ್ತವೆ, ಮಧ್ಯದಲ್ಲಿ 2 ಭಾಗಗಳನ್ನು ಮಾಡಬೇಕು. ಇದು ಅಂಕಣ ಸೊ ಇದು ಸೆಂಟರ್ ಲೈನ್, ಇಲ್ಲಿ ನೆಟ್ ಇರುತ್ತೆ, ಗೊತ್ತಿದ್ದ ಇವು ಕಂಬಗಳು. ಸೊ ಇಲ್ಲಿಂದ ಕಟ್ಟಿದ್ದಾರೆ. ಇದು ರೈಟ್ ಕೋರ್ಸ್, ಇದು ಈ ಕಡೆ ರೈಟ್ ಯಾವ್ದು ಬರುತ್ತೆ, ರೈಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಐತೆ ಅದೇ. ಈ ಆಟದ ನಿಯಮ ಇದು ರೈಟ್ ಕೋರ್ಟ್, ಅಂದ್ರೆ ಆಟ ಪ್ರಾರಂಭ ಆಗ್ತಿದ್ದ ಕೋರ್ಟಲ್ಲಿ ಯಾರು ಸರ್ವಿಸ್ ಅನ್ನ ಮಾಡ್ತಿರ್ತಾರಲ್ಲ ಅವ್ರು ಏನ್ ಮಾಡ್ಬೇಕು, ಬಲಭಾಗದಿಂದಲೇ ಸರ್ವಿಸ್ ಮಾಡ್ಬೇಕು ಆಟದಲ್ಲಿ. ಇಲ್ಲಿ ಇವನು ಹೊಡೆದಂತ ಪಾಪು ಎಲ್ಲಿ ಹೋಗ್ಬೇಕದು, ಇಲ್ಲಿ ಹೋಗ್ಬೇಕದು, ಇಷ್ಟೇ ಬಾಕ್ಸ್ ನಲ್ಲಿ ಬೀಳ್ಬೇಕದು, ಗೊತ್ತಾಯ್ತಾ? ಇಲ್ಲಿ ಬಿದ್ರೆ ಏನಾಗುತ್ತೆ, ಬಾಲ್ ಅಂದ್ರೆ ಸೇಮ್ ಕೋರ್ಟ್ ಆಗುತ್ತೆ, ಗೊತ್ತಿಲ್ಲ? ಇವ್ನು ಹೊಡೆದಂತ ಕಾಕಿ ಇದ್ರೆ ಸೇಮ್ ಕೋರ್ಟ್ ಆಗುತ್ತೆ, ಅಥವಾ ಇವ್ನು ಹೊಡೆದಂತ ಕಾಫ್ ನಟ್, ಇದು ಸೆಂಟ್ರಲ್ ನಟ್ ಇರುತ್ತೆ. ಸೊ ಈ ಬಾಕ್ಸ್ ಇದ್ದೀವಿ ನಾವು ಏರಿಯಾಕ್ಕೆ. ಸೊ ಇಲ್ಲೇನಾದ್ರು ಬೀಳಂತ ಕಂಡಿದ್ರೆ ಅದನ್ನು ಕೂಡ ಅವರು ಏನೋ ರಿಸೀವ್ ಮಾಡ್ಕೋಬಾರ್ದು, ಗೊತ್ತಿಲ್ಲ? ರಿಸೀವ್ ಮಾಡ್ಕೊಳ್ಳೋದಿದ್ರೆ ಪಾಯಿಂಟ್ ಸಿಗುತ್ತೆ, ಗೊತ್ತಿಲ್ಲ? ಒತ್ತಾರೆ ಇವ್ನು ಹೊಡೆದಂತ ಕಾಫು ಇಷ್ಟು ಜಾಗದಲ್ಲಿ ಬೀಳ್ಬೇಕು, ಅಂದ್ರೆ ಅದು ಕರೆಕ್ಟ್ ಆದಂತ ಸರ್ವಿಸ್, ಗೊತ್ತಿಲ್ಲ? ಸರ್ವಿಸ್ ಕಾಪ್ ಇಲ್ಲೂ ಬೀಳಾಗಿಲ್ಲ, ಗೊತ್ತಿಲ್ಲ? ಇಲ್ಲಿಂದ ತಪ್ಪು, ಬಟ್ ಬೇರೆ ಕಾಪ್ದಿಂದ ನಡೆಯುತ್ತೆ. ಸರ್ವಿಸ್ ಮಾಡಿದಂತ ಕಾಪು ಅಲ್ಲಿ ಕೂಡ ಬೀಳಲ್ಲ. ಸೊ ಉದಾಹರಣೆಗೆ ಮತ್ತೆ ಲೆಫ್ಟ್ ಇಂದ ಸರ್ವಿಸ್ ಮಾಡ್ತಾನೆ, ಪಾಯಿಂಟ್ ಶೀಟ್ ಮೇಲೆ ಕೋಡ್ ಚೇಂಜ್ ಮಾಡ್ಕೊಂತಾನೆ, ಇವ್ ನೋಡಿದ್ರೆ ಸರ್ವಿಸ್ ಮಾಡಿದ್ರೆ ಇಲ್ಲಿ ಹೋಗ್ಬೇಕಲ್ಲ ರೈಟ್ಗೆ, ಅವಳು ಲೆಫ್ಟ್ ಮಾಡಿದ್ರೆ ಲೆಫ್ಟ್ ಕೋರ್ಟ್ಗೆ ಹೋಗು, ರೈಟ್ ಕೋರ್ಟ್ ಮಾಡಿದ ರೈಟ್ ಕೋರ್ಟ್ಗೆ ಹೋಗ್ಬೇಕು. ಅದಕ್ಕೆ ಏನಂತೀವಿ ನಾವು, ಡಯಾಗನಲ್ ಅಥವಾ ಜಿಗ್ಜಾಗ್ ಸರ್ವಿಸ್, ಗೊತ್ತಾಯ್ತಾ? ಸೊ ಇದಿಷ್ಟು. ಇದರಲ್ಲಿ ಸಿಂಗಲ್ಸ್ ಬರುತ್ತೆ. ಸಿಂಗಲ್ಸ್ ಅಂದ್ರೆ ಒಬ್ಬರೇ ಆಡೋದು, ಅಂದ್ರೆ ಈ ಕಡೆ ಒಬ್ರು ಆ ಕಡೆ ಒಬ್ರು, ಇಡೀ ಕೋರ್ಟ್ ಅನ್ನ ಒಬ್ಬರೇ ಮಾಡ್ಬೋದು. ಡಬಲ್ಸ್ ಅಂದ್ರೆ ಇಬ್ಬರು, ಈ ಕಡೆ ಇಬ್ಬರು ಬಾಯ್ಸ್, ಆ ಕಡೆ ಇಬ್ಬರು ಬಾಯ್ಸ್. ನೆಕ್ಸ್ಟ್ ಮಿಕ್ಸೆಡ್ ಅಂತ ಬರುತ್ತೆ. ಮಿಕ್ಸೆಡ್ ಅಂದ್ರೆ ಒಂದ್ ಬಾಯ್ ಒಂದ್ ಗರ್ಲ್, ಅಂದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿ, ಈ ಕಡೆ ಒಬ್ಬ ಹುಡುಗ ಒಬ್ಬ. ಇದರಲ್ಲಿ 3 ಟೈಪ್ ಬರುತ್ತೆ, ಸಿಂಗಲ್ಸ್ ಬರುತ್ತೆ, ಡಬಲ್ಸ್ ಬರುತ್ತೆ, ನೆಕ್ಸ್ಟ್ ಮಿಕ್ಸ್ ಅಂತ ಬರುತ್ತೆ, ಗೊತ್ತಾಯ್ತಲ್ಲ? ಸೊ ಹೀಗೆ ಇಷ್ಟು ಸ್ಪರ್ಧೆಗಳು ಇದರಲ್ಲಿ ಬರ್ತವೆ.
ಇದರಲ್ಲಿ ಬರ್ತಕ್ಕಂತ ಕೆಲವೊಂದು ತಂತ್ರಗಳು ಮೊದಲನೇದಾಗಿ ಅಂದ್ರೆ ಶಾರ್ಟ್ ಸರ್ವಿಸ್ ಅಥವಾ ಲಾಂಗ್ ಸರ್ವಿಸ್. ಶಾರ್ಟ್ ಅಂದ್ರೆ ಏನು? ಶಾರ್ಟ್ ಇದು ಕನ್ನಡದಲ್ಲಿ ಅರ್ಥ ಏನು? ಹತ್ತಿರ, ಗೊತ್ತೈತಲ್ಲ. ಲಾಂಗ್ ಅಂದ್ರೆ ದೂರ, ಅಂದ್ರೆ ಶಾರ್ಟ್ ಸರ್ವಿಸ್. ಈ ಆಟಗಾರರು ಇವ್ರದ್ದು ಸರ್ವಿಸ್ ಇದೆ ಅಂದಾಗ ಏನು, ಇವರು ದೂರ ಇದ್ರೆ, ಹಟ್ಟಿನಿಂದ ದೂರ ಇದ್ರೆ ಅವ್ರು ಮುಂದೆ ಸರ್ವಿಸ್ ಮಾಡ್ತಾರೆ, ಗೊತ್ತಿಲ್ಲ. ಹಟ್ಟಿನ ಪಕ್ಕದಲ್ಲೇ ಬೀಳ್ಬೇಕಾದ್ರೆ. ಲಾಂಗ್ ಸರ್ವಿಸ್ ಅಂದ್ರೆ ಅವ್ರು ಮುಂದೆ ಇದ್ರೆ ಹಿಂದೆಗಡೆ ಪಾಕ್ ಬೀಳ್ಬೇಕು. ಸೊ ಅದಕ್ಕೆ ನಾವು ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್. ಶಾರ್ಟ್ಸ್ ಅಂದ್ರೆ ಆಟಗಾರ ಹಿಂದೆ ಇದ್ರೆ ಹಟ್ಟಿನ ಪಕ್ಕದಲ್ಲೇ ಪಾಕ್ ಬೀಳ್ಬೇಕು, ಆ ತರ ಸರ್ವಿಸ್ ಮಾಡಬೇಕು, ಗೊತ್ತಿಲ್ಲ. ಲಾಂಗ್ ಸರ್ವಿಸ್ ಅಂದ್ರೆ ಆಟಗಾರ ಮುಂದೆ ಇದ್ರೆ ಹಿಂದಿಗಡೆ ಸರ್ವಿಸ್ ಮಾಡಬೇಕು. ಇದರಲ್ಲಿ ಶಾರ್ಟ್ ಮತ್ತು ಲಾಂಗ್ ಸರ್ವಿಸ್ ಬರ್ತವೆ. ಏನು? ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್. ಹೈ ಸರ್ವಿಸ್ ಅಂದ್ರೆ ಪಾಕನ್ನ ಮೇಲೆ ಹೊಡೆದು ಜಾಸ್ತಿ ಎತ್ತರ ಪ್ರಮಾಣದಲ್ಲಿ ಸರ್ವಿಸ್ ಅನ್ನ ಮಾಡಿದ್ರು, ಗೊತ್ತಾ. ಫ್ಲೋಟಿಂಗ್ ಸರ್ವಿಸ್ ಅಂದ್ರೆ ಪಾಕು ನಟ್ಟಿನ ಪಕ್ಕದಲ್ಲೇ ಬೀಳುವ ಹಾಗೆ ಹೊಡೆಯೋದಕ್ಕೆ ನಾವು ಫ್ಲೋಟಿಂಗ್ ಸರ್ವಿಸ್ ಅಂತ ಹೇಳ್ತೀವಿ. ಇನ್ನು ಡ್ರಾಪಿಂಗ್ ಅಂದ್ರೆ ಡ್ರಾಪ್ ಮಾಡೋದಂತೆ. ಮ್ಯಾಚ್ ನಡೆದಂತ ಸಂದರ್ಭದಲ್ಲಿ ಡ್ರಾಪ್ ಮಾಡ್ ಅಂತ ಇರ್ತಾರೆ. ಉದಾಹರಣೆಗೆ ಇವ್ರ ಕಡೆ ಪಾಕ್ ಬಂದಿದೆ, ಗೊತ್ತಿಲ್ಲ. ಸೊ ಇವರು ಡ್ರಾಪಿಂಗ್ ಮಾಡ್ಬೇಕು. ಡ್ರಾಪ್ ಮಾಡೋದ್ರೆ ಪಾಕನ್ನ ಇವ್ರ ಕಡೆ ಇರುತ್ತಲ್ಲ, ಎಲ್ಲಿ ಗ್ಯಾಪ್ ಇರುತ್ತೆ ಸೊ ಅಲ್ಲಿ ಏನ್ ಮಾಡಬೇಕು, ಡ್ರಾಪ್ ಮಾಡೋದಕ್ಕೆ ನಾವು ಡ್ರಾಪಿಂಗ್ ಅಂತ ಕರಿತೀವಿ. ಏನು? ಸ್ಮ್ಯಾಶಿಂಗ್ ಅಂದ್ರೆ ವಾಲಿಬಾಲ್ ಅಲ್ಲಿ ಸ್ಮ್ಯಾಶ್ ಬರುತ್ತೆ. ವಾಲಿಬಾಲ್ ಅಲ್ಲಿ ಸ್ಮ್ಯಾಶ್ ಅಂದ್ರೆ ಏನು? ಸರ್ವಿಸ್ ಹೊಡಿತಾರೆ, ಬಾಲ್ ಅನ್ನ ತೂರು ಹೊಡಿತಾರೆ. ಸ್ಮ್ಯಾಶ್ ಸರ್ವಿಸ್. ಸರ್ವಿಸ್ ಅಲ್ಲಿ ಬರ್ತಕ್ಕಂಥ ಒಂದು ಕೌಶಲ್ಯ, ಗೊತ್ತಿಲ್ಲ. ಸೊ ಇವ್ರು ಏನ್ ಮಾಡ್ತಾರೆ, ಈಗ ಉದಾಹರಣೆಗೆ ವಾಲಿಬಾಲ್ ಸರ್ವಿಸ್ ಮಾಡ್ಬೇಕಲ್ಲ, ಬಾಲ್ ಅನ್ನ ತೂರು ಹೊಡಿದೀವಿ, ಅದಕ್ಕೆ ಸ್ಮ್ಯಾಶ್ ಸರ್ವಿಸ್ ಅಂತ. ಅಂದ್ರೆ ಶಟಲ್ ಅಲ್ಲಿ ಕೂಡ ಪಾಕರ್ ಏನ್ ಮಾಡ್ಬೇಕು, ತೂರಿ ಮೇಲೆ ಹೊಡೆಯಲಿಕ್ಕೆ ಏನ್ ಮಾಡ್ತೀವಿ ನಾವು, ಮತ್ತೆ ಸ್ಮ್ಯಾಶ್ ಹೆಸರು. ಆ ಕಡೆಯಿಂದ ಬಾಲ್ ಎತ್ತರ ಪ್ರಮಾಣದಲ್ಲಿ ಬಂದಿರುತ್ತೆ ಕಾಕು, ಗೊತ್ತಿಲ್ಲ. ನಾವು ಜಂಪ್ ಮಾಡಿ ಹೊಡೆಯೋದಕ್ಕೆ ಏನಂತೀವಿ ನಾವು ಸ್ಮ್ಯಾಶಿಂಗ್ ಅಂತೀವಿ. ಇನ್ನು ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಹಿಂಗ್ ಟಾಪ್ ಹಿಡಿದಿರ್ತೇವೆ, ಇದು ಶಟ್ಲ್, ಗೊತ್ತಿಲ್ಲ. ಇದರಲ್ಲಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ವಾಕಿಂಗ್ ಹಿಡಿದಿರ್ತೇವೆ. ಈಗ ಆಟ ಆಡಕ್ ನಿಂತೀವಿ ನಾವು, ಗೊತ್ತಿಲ್ಲ. ನನ್ನ ಕೈ ರಾಕೆಟ್ ಇದೆ, ಇದ್ರಲ್ಲಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಹೇಳಿ. ನಟ್ಟಿಗೆ ಯಾವುದು ನನ್ನ ಅಪೋಸಿಟ್ ಪ್ಲೇಯರ್ಸ್ ಇದ್ದಾರೆ, ಅವ್ರಿಗೆ ಫ್ರಂಟ್ ಯಾವ್ದಾಗುತ್ತೆ, ಫ್ರಂಟ್ ಇದಾಗುತ್ತೆ, ಗೊತ್ತಾಯ್ತಲ್ಲ. ಬ್ಯಾಕ್ ಇದಾಗುತ್ತೆ. ಸೊ ಅದಕ್ಕೆ ನಾವು ಬ್ಯಾಕ್ ಹ್ಯಾಂಡ್ ರಿಸೀವ್ ಅಂದ್ರೆ ಸೊ ಆ ಕಡೆಯಿಂದ ಬಂದಂತದನ್ನ ಏನ್ ಮಾಡಬೇಕು, ಏನು ಬ್ಯಾಕ್ ಹ್ಯಾಂಡ್ ಹಿಂಗ್ ಹೊಡೆಯೋದು, ಗೊತ್ತಾಯ್ತಲ್ಲ. ಹಿಂಗ್ ಹೊಡೆಯೋದು ಫ್ರಂಟ್ ಹ್ಯಾಂಡ್. ಬ್ಯಾಕ್ ಹ್ಯಾಂಡ್ ಅಂದ್ರೆ ಹಿಂಗ್ ಬಂದ ಕೆಳಗೆ ಬಂದಿರುತ್ತೆ. ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್, ಗೊತ್ತಾಯ್ತಲ್ಲ. ಸೊ ಹೀಗೆ ಇದರಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು. ಅದರ ವಿವರಣೆಯನ್ನ ನೋಡೋಣ. ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್. ಇದು ಕಾಕನ್ನು ತನ್ನ ಕೈಯಲ್ಲಿ ಹಿಡಿದು ಎದುರಾಳಿಯ ಕಡೆ ಕಳಿಸುವ ವಿಧಾನವಾಗಿದೆ. ನಾವು ಕಾಕ್ ನಮ್ಮ ಕೈಯಲ್ಲಿ ಇರುತ್ತೆ, ಗೊತ್ತಾಯ್ತಲ್ಲ. ಇನ್ನೇನು ಎದುರಾಳಿ ಅಂಗಡಿಗೆ ನಾವು ಕಳಿಸ್ಬೇಕು, ಗೊತ್ತಲ್ಲ, ಹೇಗೆ ಕಳಿಸ್ಬೇಕು ಅಂತಕ್ಕಂಥದ್ದು. ಶಾರ್ಟ್ ಸರ್ವಿಸ್ ಅಂದ್ರೆ ನೆಟ್ ನೇರದಲ್ಲಿ ಅಂಕಣದ ಮುಂದಿನ ಅಥವಾ ಸದ್ಯದ ಭಾಗಕ್ಕೆ ಸರ್ವಿಸ್ ಮಾಡೋದು. ಶಾರ್ಟ್ ಸರ್ವಿಸ್ ಅನ್ನೆಲ್ಲ ನಾವು ಮಾಡಿದಂತ ಸರ್ವಿಸು ಅಂಕಣದ ಪಕ್ಕದಲ್ಲೇ ಬೀಳ್ಬೇಕು, ನೆಟ್ಟಿನ ಪಕ್ಕದಲ್ಲೇ ಅಥವಾ ಮಧ್ಯದಲ್ಲಿ ಬೀಳುವುದಕ್ಕೆ ನಾವೇನಿರ್ತೀವಿ ಶಾರ್ಟ್ ಸರ್ವಿಸ್ ಅಂತ ಕರಿತೀವಿ. 31 ನಿಮಿಷ ಆಗುತ್ತೆ ಏನ. ಸೊ ಹೀಗೆ ಇಂಥ ಸರ್ವಿಸ್ ನಿಯಮಬದ್ಧವಾಗಿರ್ಬೇಕು. ನೋಡಿ, ಸರ್ವಿಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ವಾಪಸ್ ಸೊಂಟದ ಕೆಳಭಾಗಿರ್ಬೇಕು, ಮೇಲೆ ಇರಂಗಿಲ್ಲ. ಆಮೇಲೆ ಎರಡು ಪಾದಗಳು ಭೂಮಿಗೆ ಕಾಂಟ್ಯಾಕ್ಟ್ ಇರಬೇಕು, ಗೊತ್ತಿಲ್ಲ. ಏನ್ ಸರ್ವಿಸ್ ಮಾಡಿದ್ರೆ ಏನದು ಬಾಲ್ ಗೊತ್ತಿಲ್ಲ, ಜಸ್ಟ್ ಹಿಂಗೆ ಇಮ್ಡಿ ಎತ್ಬೋದು,
ತುದಿಗಾಲು ಏನೋ ಭೂಮಿಗೆ ಕಾಂಟ್ಯಾಕ್ಟ್ ಲ್ಯಾಂಡಿಂಗ್ ಫ್ರಾಕ್ಚರ್ ಗೊತ್ತಿಲ್ಲ. ಕಾಪು ಸೊಂಟದ ಮೇಲ್ಭಾಗ ಬರಬಾರ್ದು. ಕೆಲವರು ಹಿಂಗ್ ಹೊಡಿತಾರೆ, ಹಿಂಗೆ ಹೊಡಿತಾರೆ ಹೌದಿಲ್ಲ. ಮತ್ತೆ ಕಾಕನ್ನು ಯಾವಾಗಲೂ ನಾವೇನ್ ಮಾಡ್ಬೇಕು, ಟಾಸ್ ಮಾಡಿ ಅವರಿಗೆ ಇಂಗ್ಲಿಷಲ್ಲಿ ನಾವು ಟಾಸ್ ಕನ್ನಡದಲ್ಲಿ ತೋರು ಹೊಡಿಯೋದು. ಪ್ರತಿ ಸರ್ವಿಸ್ ಮಾತ್ರ ಕಾಕನ್ನ ಟಾಸ್ ಮಾಡಿ ಹೊಡಿಬೇಕು, ಹಂಗೆ ಹೊಡೆಯಂಗಿಲ್ಲ. ಹಂಗೆ ಹೊಡೆದ್ರೆ ಎದುರಾಳಿಗೆ ಒಂದು ಅಂಕ ಸಿಗುತ್ತೆ. ಸೊ ಈ ರೀತಿಯ ಎರಡು ಸರ್ವಿಸ್ಗಳನ್ನು ಆಟದ ಸಮಯದಲ್ಲಿ ಎದುರಾಳಿಯ ಆಟಗಾರ ಅಂಕಣದಲ್ಲಿ ನಿಂತಿರುವ ಸ್ಥಿತಿಯ ಮೇಲೆ ಅನುಸರಿಸಿ ಮಾಡುವುದು. ಸೊ ನಮ್ಮ ಎದುರಾಳಿಗಳು ಇರ್ತಾರೆ, ಸೊ ಅವ್ರ ಪೊಸಿಷನ್ ನೋಡ್ಕೋಬೇಕು, ಎಲ್ಲಿ ನಿಂತಿದ್ದಾರೆ ಗೊತ್ತಿಲ್ಲ. ಸೊ ಉದಾಹರಣೆಗೆ ಅವನು ಬಲಗೈ ಆಟಗಾರ ಇರ್ತಾನೆ ಅಂತ ತಿಳ್ಕೊ. ಸೊ ನಾವು ಹೊಡೆದಂತ ಕಾಪು ಅವನು ಬಲಗೈ ಕಡೆಗೆ ಹೋಗ್ಬಾರ್ದು. ಯಾವ ಕಡೆ ಹೋಗ್ಬೇಕು, ಎಡಗೈ ಕಡೆ ಹೋಗ್ಬೇಕು. ಅಂದ್ರೆ ಅವನಿಗೆ ಬೇಗ ರಿಸೀವ್ ಮಾಡ್ಕೊಳಕ್ಕಾಗಲ್ಲ ಹೌದಿಲ್ಲ. ಸೊ ಹಿಂಗೆ ಬಲವಾಗಿ ಬಂದ್ರೆ ಫೋರ್ಸ್ ಆಗಿ ಹೊಡಿತಾನೆ ಹೌದಿಲ್ಲ. ಈ ಕಡೆ ಬಂದಿದ್ದು ಹಿಂಗೆ ಹೊಡಿಬೇಕು, ಫೋರ್ಸ್ ಆಗಿ ಹೊಡಿಬೇಕು. ಸೊ ಅದಕ್ಕೋಸ್ಕರ ನಾವು ಶಟಲ್ ಕಾಕ್ ಆಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಡೆಗೆ ಬಂದಂತ ಶಟಲ್ ಅನ್ನ ಆದಷ್ಟು ನಾವು ಎದುರಾಳಿಗಳ ಎಡಭಾಗಕ್ಕೆ ಹೋಗುತ್ತದೆ ಕಾಕ್. ಆ ತರನಾಗಿ ಹೊಡೆದ್ರೆ ನಾವು ಆಟದಲ್ಲಿ ಜಯವನ್ನ ಸಾಧಿಸಬಹುದು. ಇನ್ನು ಈ ರೀತಿ ಸರ್ವಿಸ್ ಮಾಡುವಾಗ ಎದುರಾಳಿಗಳ ಎಡಭಾಗಕ್ಕೆ ಕಾಕ್ ಹೋಗುವಂತೆ ಸರ್ವಿಸ್ ಮಾಡುವುದರಿಂದ ಸುರಕ್ಷಿತವಾಗಿ ಆಟ ಆಡಬಹುದು. ಇನ್ನು ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್ ಇದರ ವಿವರಣೆಯನ್ನ ನೋಡೋಣ. ಸೊ ಎದುರಾಳಿ ಅಂಕಣಕ್ಕೆ ಶಟಲ್ ಅನ್ನು ಸರ್ವಿಸ್ ಮಾಡುವಾಗ ಕಾಕನ್ನು ಎತ್ತರಕ್ಕೆ ಹೋಗುವಂತೆ ಸರ್ವಿಸ್ ಮಾಡುವುದಾಗಿದೆ. ಹೈ ಸರ್ವಿಸ್ ಅಂದ್ರೆ ನಾವು ಸರ್ವಿಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಕಾಕ್ ಎತ್ತರದಲ್ಲಿ ಹೋಗ್ಬೇಕು ಹೌದಿಲ್ಲ. ಸೊ ಎತ್ತರದಲ್ಲಿ ಹೋಗುವಂತೆ ಮಾಡುವುದು. ಆಮೇಲೆ ಎದುರಾಳಿ ಅಂಗಣಕ್ಕೆ ಕಾಕನ್ನು ಕಳಿಸುವ ಗಾಳಿಯಲ್ಲಿ ಕಾಕ್ ತೇಲುತ್ತಾ ದಿಕ್ಕನ್ನು ಬದಲಿಸುತ್ತಾ ಹೋಗುವಂತೆ ಸರ್ವಿಸ್ ಮಾಡೋದಕ್ಕೆ ಲೋಟಿಂಗ್ ಗೊತ್ತಿಲ್ಲ. ಈಗ ಸೊ ನಾವು ಹೊಡೆದಂತ ಕಾಕು ಏನು ಗಾಳಿಯಲ್ಲಿ ಹೇಗೆ ಗಾಳಿ ಬಿಟ್ಟರೆ ದಿಕ್ಕನ್ನು ಬದಲಿಸ್ತಾ ಹೋಗ್ತಲ್ಲ, ಹಂಗೆ ದಿಕ್ಕನ್ನು ಬದಲಿಸ್ತಾ ಹೋಗುವುದು. ಸೊ ಉದಾಹರಣೆಗೆ ನಾವಿಲ್ಲಿ ಸರ್ವಿಸ್ ಮಾಡಿದ್ವಿ, ಈ ಕಡೆ ಹೋಗುತ್ತೆ, ಅವನು ವಾಪಸ್ ಕಳಿಸಿರ್ತಾನೆ. ನಾವೇನ್ ಮಾಡಬೇಕು, ಹೊಡೆದಂತ ಕಾಕು ಸೊ ಈ ಕಡೆ ಹೋಗ್ತಿದ್ದೆ ಅನ್ಬೇಕು, ಆದ್ರೆ ಬಟ್ ಅದು ದಿಕ್ಕನ್ನ ಚೇಂಜ್ ಮಾಡಬೇಕು. ಅಂದ್ರೆ ಆಟಗಾರಲ್ಲಿ ಸೊ ನಾವು ಬ್ಯಾಟ್ ಶಟಲ್ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ನಾವು ತಿರುಗಿಸೋದ್ರಲ್ಲಿ ಏನಾಗುತ್ತೆ, ಈ ಕಡೆ ಹೋಗುತ್ತೆ. ಕಾಕು ಕೂಡ ಏನು ದಿಕ್ಕನ್ನು ಬದಲಿಸುತ್ತಾ ಎದುರಾಳಿ ಅಂಕಣಕ್ಕೆ ಹೋಗೋದಕ್ಕೆ ನಾವು ಫ್ಲೋಟಿಂಗ್ ಸರ್ವಿಸ್. ಹೈ ಸರ್ವಿಸ್ ಅಂದ್ರೆ ಎತ್ತರದಿಂದ ಹೋಗೋದು ಕಾಕು. ಫ್ಲೋಟಿಂಗ್ ಸರ್ವಿಸ್ ಅಂದ್ರೆ ತನ್ನ ದಿಕ್ಕನ್ನ ಬದಲಾಯಿಸುತ್ತಾ ಎದುರಾಳಿ ಅಂಕಣಕ್ಕೆ ಹೋಗುವುದು. ಏನು ಎದುರಾಳಿ ಅಂಕಣಕ್ಕೆ ಕಾಕನ್ನು ಕಳಿಸುವ ಗಾಳಿಯಲ್ಲಿ ಫ್ಲೋಟಿಂಗ್ ಸರ್ವಿಸ್ ಅಂತ. ಈ ರೀತಿ ಸರ್ವಿಸ್ ಮಾಡುವಾಗ ಗಾಳಿಯ ಒತ್ತಡ ಗಮನಿಸಿ ಆಟಗಾರನ ಎಡಭುಜದ ಕಡೆಗೆ ಕಾಕ್ ಬರುವಂತೆ ಕಳಿಸುವುದು ಉತ್ತಮ ತಂತ್ರ. ಸೊ ಈಗ ಜಾಸ್ತಿ ಜೋರಾದ ಗಾಳಿ ಬಿಟ್ರೆ ಆಟ ಆಡ್ಲಿಕ್ಕೆ ಆಗಂಗಿಲ್ಲ ಹೌದಿಲ್ಲ. ಸೊ ನಾವು ಗಾಳಿ ಆಟ ಆಡ್ತಕ್ಕ ಸಂದರ್ಭದಲ್ಲಿ ಸ್ವಲ್ಪ ಏನಾದ್ರೂ ಜೋರಾಗಿ ಗಾಳಿ ಬಿಸಿದ್ರೆ ಅವಾಗ ಏನ್ ಮಾಡ್ಬೇಕು, ವೇಟ್ ಮಾಡ್ಬೇಕು, ನಾವು ಗಾಳಿ ಕಡಿಮೆ ಆಗಬೇಕು ಗೊತ್ತಿರುತ್ತೆ. ಸೊ ಈಗ ಇದನ್ನ ಔಟ್ಡೋರ್ ಆಡ್ಸಂಗಿಲ್ಲ, ಎಲ್ಲೂ ಎಲ್ಲಾ ಕಡೆಗೂ ಇಂಡೋರ್ ಆಡ್ಸೋದು. ಇದು ಹೊರಗಡೆ ಆದ್ರೆ ಗಾಳಿ ಸಮಸ್ಯೆ, ಯಾಕಂದ್ರೆ ಅದು ತೂಕ ಇರೋದೇ 5 ಗ್ರಾಮ್ ಇರುತ್ತೆ. ಸ್ವಲ್ಪ ಗಾಳಿ ಬಿಟ್ಟು ಕೂಡ ಎತ್ತಬೇಕಂತ ಆಗುತ್ತೆ. ಸೊ ನಮಗೆ ಸ್ವಲ್ಪ ಸ್ಲೋ ಹೊಡೆದ್ರು ಕೂಡ ಗಾಳಿಯ ವೇಗದಿಂದ ರಕ್ಷಕನ್ನ ಔಟ್ ಆಗಿ ಹೋಗುತ್ತೆ. ಸೊ ಹೀಗಾಗಿ ಅದನ್ನ ಇಂಡೋರ್ ನಲ್ಲೇ ಮಾಡ್ತೀವಿ. ಆಮೇಲೆ ನೀವು ಇಂಡೋರ್ ನಲ್ಲಿ ಆಡುವಾಗ ಸೊ ನಾವು ಈ ಮೊನ್ನೆ ಮ್ಯಾಚ್ ಆದಂತ ಸಂದರ್ಭದಲ್ಲಿ ಸ್ಪೋರ್ಟ್ಸ್ ಇದ್ವಲ್ಲ, ಅವಾಗ ನಾವು ಸುಮಾರು ಒಂದು ಬಾಕ್ಸ್ ಹೋಯ್ತು, ಅದ್ರಲ್ಲಿ 10 ಪೀಸ್ ಇರ್ತದೆ ಗೊತ್ತಿಲ್ಲ. ಅದು ಒಂದು ಬಾಕ್ಸಿಗೆ ಎಷ್ಟ 325 ರೂಪಾಯಿ 10 ಪೀಸ್ ಇರ್ತದೆ ಗೊತ್ತಿಲ್ಲ. ಇಂಥವು ಎಷ್ಟೋ ಬಾಕ್ಸ್ ಹೋಗ್ತಾರಲ್ಲ ಒಂದು ದಿನಕ್ಕೆ ಇಂಡೋರ್ನಲ್ಲಿ ಆಡ್ತಿರ್ತಾರಲ್ಲ, ಒಂದು ದಿನಕ್ಕೆ ಎಷ್ಟೋ ಬಾಕ್ಸ್ ಹೋಗ್ತದೆ. ಅಷ್ಟೇ ಅವರು 4-5 ಶಾಟ್ ಹೊಡೆದ್ರೆ ಮುಗಿದು ಹೋಗ್ತದೆ, ವೇಸ್ಟ್. ಮತ್ತೆ ಹೊಸ ತಗೊಳ್ಳಿ ಗೊತ್ತಾಯ್ತಲ್ಲ, ಖರ್ಚುದಾಯಕ ಆಟನೂ ಗೊತ್ತಾಯ್ತಲ್ಲ. ಮತ್ತೆ ಅವು ಇಂಥ ಸಾಮಾನ್ಯ ಕಾಪುಗಳಲ್ಲ, ಎಲ್ಲ 50-100 ರೂಪಾಯಿ ಒಂದು ಕಾಪು
ಅಂತ ಒಂದು ದಿನಕ್ಕೆ 4-5 ಬಾಕ್ಸ್ ಹೋಗ್ತದೆ, ಗೊತ್ತಾಯ್ತಲ್ಲ. ಸುಮಾರು ಈ ಒಂದು ಆಟವನ್ನು ಆಡೋದ್ರಿಂದ ಅಂದ್ರೆ 2,000 ರಿಂದ 2,500 ರೂಪಾಯಿ ಖರ್ಚು. 4 ಜನ ಆಡೋದ್ರಿಂದ 2,000 ರಿಂದ 2,500 ಅವರೇ ದುಡ್ಡು ತಗೊಂಡು ದುಡ್ಡು ಕೊಟ್ಟು ಮಾಡ್ಬೇಕಾಗ್ತದೆ, ಗೊತ್ತಾಯ್ತಲ್ಲ. ಸೊ ಹೀಗೆ ಈ ಮತ್ತೆ ಈ ಆಟದಲ್ಲಿ ಬೇರೆ ಬೇರೆ ಅಂದರೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದರೆ ಕೂಡ ಅವರಿಗೆ ಕೋಟಿಗಟ್ಟಲೆ ಪ್ರೈಸ್. ಈಗ PV ಸಿಂಧು ಹೆಸರು ಕೇಳಿದ್ರೆ ಯಾವ ರಾಜ್ಯದವಳು? PV ಸಿಂಧು ಯಾವ ರಾಜ್ಯದವಳು? ಆಂಧ್ರ ಪ್ರದೇಶ, ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ. ಗೊತ್ತಿಲ್ಲ, ಅವಳು ಒಂದು ದಿನಕ್ಕೆ 8 ತಾಸು ಪ್ರಾಕ್ಟೀಸ್ ಮಾಡ್ತಿದ್ರು. ಎಷ್ಟು? ಅಂದ್ರೆ ಬೆಳಿಗ್ಗೆ 4 ಗಂಟೆ, ಸಾಯಂಕಾಲ 4 ಗಂಟೆ. ಬೆಳಗಿನ ಜಾವ 4 ಗಂಟೆಗೆ ಎತ್ತಿ ಸ್ಟೇಡಿಯಂದೊಳಗೆ ಇರ್ತಿದ್ರು. ಏನ 4 ರಿಂದ 8 ಗಂಟೆವರೆಗೂ. ಗೊತ್ತಿಲ್ಲ, ಸಾಯಂಕಾಲ 4 ಗಂಟೆ ಪ್ರಾಕ್ಟೀಸ್. ದಿನಕ್ಕೆ 8 ತಾಸು ಪ್ರಾಕ್ಟೀಸ್ ಆಗೋದು. ಗೊತ್ತಿಲ್ಲ, ಅವ್ರ ಜೀವನನೇ ಅದಕ್ಕಾಗಿ ಮುಡಿಪಾಗಿದೆ. ಸೊ ಹೀಗಾಗಿ ಒಲಿಂಪಿಕ್ಸ್ ನಲ್ಲಿ ಯಾವ ಪದಕವನ್ನು ಪಡ್ಕೊಳ್ಳ ಅವರು? ಬೆಳ್ಳಿ ಪದಕವನ್ನು ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಪಡ್ಕೊಂಡು. ಸೊ ಅವಳು ಬೆಳ್ಳಿ ಪದಕ ಪಡೆದಂತ ಸಂದರ್ಭದಲ್ಲಿ ಸರ್ಕಾರ ಅಂದ್ರೆ ನಮ್ಮ ದೇಶದ ಕೋಟಿಗಟ್ಟಲೆ ದುಡ್ಡನ್ನು ಕೊಡ್ತು. ಭಾರತ ಸರ್ಕಾರ 1 ಕೋಟಿ ರೂಪಾಯಿ ಕೊಡ್ತು ಅವರಿಗೆ. ಆಂಧ್ರ ಪ್ರದೇಶದ ಸರ್ಕಾರ 1 ಕೋಟಿ ರೂಪಾಯಿ ಕ್ಯಾಶ್ ಪ್ರೈಸ್. ಗೊತ್ತಿಲ್ಲ, ಅಲ್ಲಿ ಪಕ್ಕದಲ್ಲಿ ಹೊಸ ರಾಜ್ಯ ಆಗಿದೆ ಯಾವುದು? ತೆಲಂಗಾಣ. ಸೊ ಆ ರಾಜ್ಯ 1 ಕೋಟಿ ರೂಪಾಯಿ ಕೊಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ 1 ಕೋಟಿ ರೂಪಾಯಿ ಕೊಡ್ತೀವಿ. ಆಮೇಲೆ ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ಫ್ಯಾಕ್ಟರಿ ಇದ್ದಲ್ಲ, ಸೊ ಅವರೆಲ್ಲ 40 ರಿಂದ 45 ಲಕ್ಷ ಬೆಲೆ ಬಾಳತಕ್ಕಂತ ಸುಮಾರು ಕಾರುಗಳನ್ನು ಅವರಿಗೆ ಗಿಫ್ಟ್ ಆಗಿ ಗೊತ್ತಿಲ್ಲ. ಒಂದು ಸರಿ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್, ಸಿಲ್ವರ್, ಆಮೇಲೆ ಬ್ರೋಂಜ್ ಅಂದ್ರೆ ಚಿನ್ನ, ಬೆಳ್ಳಿ, ಕಂಚು ಯಾವ್ದಾದ್ರು 3 ಪದಕ ಪಡ್ಕೊಂಡ್ರೆ ಅವರ ಜೀವನ ಪಾವನ ಗೊತ್ತಾಯ್ತಲ್ಲ. ಸೊ ಅವರಿಗೆ ಸುಮಾರು ಕೋಟಿ ಗಂಟೆ ದುಡ್ಡು. ಅಷ್ಟೇ ಅಲ್ಲದೆ ಈಗ ಬೇರೆ ಬೇರೆ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾರೆ. ಉದಾಹರಣೆಗೆ ನಾನು ಏನೋ ಒಂದು ವಸ್ತು ಉತ್ಪಾದನೆ ಮಾಡ್ತಿರ್ತೀನಿ, ಜನರು ಅದನ್ನೇ ಬಳಸಬೇಕು, ಎಷ್ಟು ಬಳಸಬೇಕು ಅಂತ ಪ್ಲಾನ್ ಮಾಡ್ಕೊಳ್ತೀನಿ. ನನ್ನ ವಸ್ತುವನ್ನೇ ಹೆಚ್ಚು ಬಳಸಬೇಕಂದ್ರೆ ನಯ ಮಾಡಬೇಕು, ಅದ್ರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡ್ತೀನಿ. ಹೌದಿಲ್ಲ, ಬರೀ ಸಾಮಾನ್ಯ ಜನರಿಂದ ಪ್ರಚಾರ ಮಾಡಿಸಿದ್ರೆ ಜನರು ಆ ವಸ್ತುವನ್ನ ಹೆಚ್ಚಿಗೆ ಕೊಳ್ಳಂಗಿಲ್ಲ. ದೊಡ್ಡ ದೊಡ್ಡ ಸ್ಟಾರ್ ಇರ್ತಾರೆ, ಹೌದಿಲ್ಲ. ಈ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ, ರಾಹುಲ್ ಅಂತರ ಕಡೆಯಿಂದ, ಇನ್ನು ಸಚಿನ್ ತೆಂಡೂಲ್ಕರ್ ಅಂತವ್ರ ಕಡೆಯಿಂದ ಆ ಒಂದು ವಸ್ತುವನ್ನ ಪ್ರಚಾರ ಮಾಡಿಸಿದ್ರೆ, ಈಗ ಸೋಮ ವಿರಾಟ್ ಕೊಹ್ಲಿ ಫ್ಯಾನ್ ಅವ, ಹೌದಿಲ್ಲ, ನಮ್ಮ ಫ್ಯಾನ್, ನಮ್ಮ ಹೀರೋ ಅದ್ರ ಬಗ್ಗೆ ಪ್ರಚಾರ ಮಾಡ್ತಿದ್ದೀನಿ ಅಂತ ನಾವು ಸರಿ ಆಗ್ತದೆ ಖರೀದಿ ಮಾಡ್ತೀವಿ, ಹೌದಿಲ್ಲ. ಸಂತೋಷ ಸಚಿನ್ ಫ್ಯಾನ್, ನಮ್ಮ ಹೀರೋ ಇದು. ಹಿಂಗೆ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಇಂಥ ಸ್ಟಾರ್ ಮೇಲೆ ಇಟ್ಕೊಂಡು ಬಂದು ನಮ್ಮ ಕಡೆಯಿಂದ ಟಿವಿಲಿ ಅಡ್ವರ್ಟೈಸ್ ಕೂರಿಸ್ಬಿಡೋದು ಗೊತ್ತಾ. ಅದರಿಂದ ಸಾಕಷ್ಟು ಜನ ಅದನ್ನು ಕೊಂಡ್ಕೊಳ್ತಾರೆ, ಅವರಿಗೆ ಕೋಟಿ ಗಂಟೆ ಆದಾಯ. ಹಿಂಗೆ ಅವರಿಗೆ PV ಸಿಂಧು 3 ವರ್ಷ ಎಲ್ಲ ಗೋಪಾಲ ಏನ್ ಗೊತ್ತೈತೆ ನಿಮಗೆ? ಗೊತ್ತಿಲ್ಲ, ತಿಳ್ಕೋಬೇಕನ್ನೋದಿಲ್ಲ. ಅವರು ತಟ್ಟಿ ತಿನ್ನೋದು ಮಾತಾಡೋದು. ಮೂರು ವರ್ಷಕ್ಕೆ ಅವಳಿಗೆ ಒಂದು ಕಂಪನಿ ಗೊತ್ತಿಲ್ಲ, ಆ ಕಂಪನಿಯ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸೊ ಅವಳಿಗೆ 30 ಕೋಟಿ ರೂಪಾಯಿ 3 ವರ್ಷ. ಆ ಕಂಪನಿಯಿಂದ ಏನೇನು ಉತ್ಪಾದನೆ ಮಾಡ್ತಾರೆ ಆ ವಸ್ತುಗಳ ಬಗ್ಗೆ ಸೊ ಅವಳು ಅಡ್ವರ್ಟೈಸ್ 3 ವರ್ಷಕ್ಕೆ ಆಗ್ತದೆ. 30 ಕೋಟಿ ಸಿಗುತ್ತೆ 3 ವರ್ಷ. ಸೊ ಹೀಗೆ ಒಂದ್ಸರಿ ಒಲಿಂಪಿಕ್ಸ್ ನಲ್ಲಿ ಪದಕಗಳನ್ನು ಪಡೆದುಕೊಂಡ್ರೆ ಕೋಟಿ ಗಂಟೆ ಗೊತ್ತಾ. ಸೊ ಹೀಗೆ ನೋಡಿ,
ಕ್ರೀಡೆಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ನೋಡ್ಬೇಕು, ಪ್ರೋ ಕಬಡ್ಡಿ ಗೊತ್ತಿಲ್ಲ, 3 ತಿಂಗಳ ಕಬಡ್ಡಿ ಆಡ್ಬಿಟ್ರೆ ಈಗ ನೋಡಿ ಪವನ್ ಶೇರವಾದ ₹1 ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ 3 ತಿಂಗಳ ಕಬಡ್ಡಿ ಆಡಿದ್ರೆ. ಕೆಲವೊಬ್ಬರಿಗೆ ಅದಕ್ಕಿನ 70 ಲಕ್ಷ, 50 ಲಕ್ಷ, 25 ಲಕ್ಷ, 15 ಲಕ್ಷ ತನೂ ಏನೋ ಒಳಗೆ ಸಿಗುತ್ತೆ. 15 ಲಕ್ಷ 3 ತಿಂಗಳಿಗೆ ಸಂಪಾದನೆ ಮಾಡಕ್ಕಾಗತ್ತಾ? ₹1 ಕೋಟಿ 3 ತಿಂಗಳಿಗೆ ಸಂಪಾದನೆ ಮಾಡಬಹುದಲ್ಲ ನಾವು? ಮತ್ತೆ ಒಳ್ಳೆ ಕ್ರೀಡಾಪಟು ಇದ್ರು ಕೂಡ ಏನು ಸಂಪಾದನೆ. ಸೊ ವಿರಾಟ್ ಕೊಹ್ಲಿ ಗೊತ್ತಾ? ಸೊ ಒಂದು ವರ್ಷಕ್ಕೆ 50 ರಿಂದ 60 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ಬರೀ ಬ್ಯಾಟ್ ಹಿಡ್ಕೊಂಡು. ಹೀಗೆ ಕ್ರೀಡೆ ಆಡೋದ್ರಿಂದ ಕೂಡ ಏನು ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಶ್ರೀಮಂತರು ಯಾರಂದ್ರೆ ಕ್ರೀಡಾಪಟುಗಳು. ಅಂದ್ರೆ ಬೇಗ ಶ್ರೀಮಂತರಾಗ್ತಾರೆ. ಅವನೊಂದು IPL ಎಷ್ಟು 2 ತಿಂಗಳು IPL ಆಡ್ಬಿಟ್ರೆ ಅವರಿಗೆ 20-25 ಕೋಟಿ ರೂಪಾಯಿ ದುಡ್ಡು ಗೊತ್ತಾಯ್ತಾ? ಒಂದು ಒನ್ನೇ ಮ್ಯಾಚ್ ಆಡಿದ್ರೆ ಒಬ್ಬ ಕ್ರೀಡಾಪಟುವಿಗೆ 10 ರಿಂದ 15 ಲಕ್ಷ ರೂಪಾಯಿ ಒಂದು ಮ್ಯಾಚ್. ಅದು ಗೆಲ್ಲಿ ಸೋಲು. ಒಂದು IPL ಮ್ಯಾಚ್ ಆಡಿಬಿಟ್ರೆ ಅಂತಾರಲ್ಲ ನಮ್ಮ ಇಂಡಿಯಾ ಪ್ಲೇಯರ್ಸ್ ಯಾರೋ ಅಲ್ಲ 10 ರಿಂದ 15 ಲಕ್ಷ ರೂಪಾಯಿ. ಮತ್ತೆ ಆ ಸೀರೀಸ್ ಗೆದ್ರೆ ಮತ್ತೆ ಬೇರೆ ದುಡ್ಡು ಅವ್ರಿಗೆ ಎಕ್ಸ್ಟ್ರಾ. ಇದು ಒಂದು ಮ್ಯಾಚ್ ಆಡಿದ್ರೆ 10 ರಿಂದ 15 ಲಕ್ಷ ರೂಪಾಯಿ ಕ್ರೀಡಾಪಟುಗಳಿಗೆ ಇವತ್ತು ಸಾಕಷ್ಟು ಪ್ರೋತ್ಸಾಹ. ನಾವು ಒಂದು ಮ್ಯಾಚ್ ಆಡಿದ್ರೆ 10 ರಿಂದ 15 ಲಕ್ಷ ಒನ್ ಡೇ ಮ್ಯಾಚ್. ಮತ್ತೆ ಟೆಸ್ಟ್ ಇರುತ್ತೆ, ಅದು ಬೇರೆ ಗೊತ್ತೈತಲ್ಲ. ಅದು ಟೆಸ್ಟ್ ಅಂದ್ರೆ 3 ದಿವಸ 4 ದಿವಸ ಕಂಟಿನ್ಯೂಸ್ ಆಗಿ ಆಡಬೇಕು. ಸೊ ಅದಕ್ಕೂ ಬೇರೆ ದುಡ್ಡು. ಬಟ್ ಒನ್ ಡೇ ಮ್ಯಾಚ್ ಆಡಿದ್ರೆ 10 ರಿಂದ 15 ಲಕ್ಷ. ಯಾಕೆ ಒಂದು ಬ್ಯಾಟ್ ಕ್ರೀಡಾಪಟುಗಳಲ್ಲಿ ಸಂತೋಷ. ಮೂರು ಗಂಟೆ ಸಂಪಾದನೆ ಮಾಡಬಹುದು. ಮತ್ತೆ ಅಷ್ಟೇ ಇಲ್ಲ, ಈಗ ಪ್ರೋ ಕಬಡ್ಡಿ ಆಡ್ತಿರ್ತಾರಲ್ಲ, ಸೊ ಒಳ್ಳೆ ಕ್ರೀಡಾಪಟುಗಳು ಏನಿರ್ತಾರಲ್ಲ, ಯಾರು ಹೆಚ್ಚು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾರಲ್ಲ ಅವನ್ನ ಈಗ ಬ್ಯಾಂಕ್ ನಲ್ಲಿ, ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ, LIC ಅವರಿಗೆ ಫ್ರೀಯಾಗಿ ಅಪಾಯಿಂಟ್ಮೆಂಟ್, ಫ್ರೀಯಾಗಿ ನೌಕರಿ ಕೊಡ್ತಾರೆ ಅವರು. ಈಗ ಲಕ್ಷ ಈಗ ಹರ್ಭಜನ್ ಸಿಂಗ್ ಯಾವ ಪ್ಲೇಯರ್? ಹರ್ಭಜನ್ ಸಿಂಗ್ ಹೆಸರು ಕೇಳಿದ್ರೆ ಕ್ರಿಕೆಟ್ ಪ್ಲೇಯರ್ ಸಿಖ್ ಪಂಜಾಬ್ ನಾವು ಗೊತ್ತೈತಲ್ಲ. ಏನ್ ನೋಡ ಅವನು ಕ್ರಿಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ ಅವನು ಡೈರೆಕ್ಟ್ ಈಗ DYSP. ಆ DYSP ಕೋರ್ಸ್ ಸಿಗಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಗೊತ್ತಾಯ್ತಾ? ಕಾಂಪಿಟೇಟಿವ್ ಎಕ್ಸಾಮ್ ಈಗ ನಮ್ಮ ಕರ್ನಾಟಕದಲ್ಲಿ KPSC ಅಂತ ಪರೀಕ್ಷೆ ಮಾಡ್ತಾರೆ ಗೊತ್ತಾಯ್ತಲ್ಲ. ಈ ತಾಲೂಕಿನಲ್ಲಿ ತಹಸೀಲ್ದಾರ್ ಇರ್ತಾರಲ್ಲ, ತಹಸೀಲ್ದಾರ್ ಗೊತ್ತಾಯ್ತಾ? ನೋಡಿದಿರಾ? ತಾಲೂಕಿಗೆ ಒಬ್ಬೊಬ್ಬ ತಹಸೀಲ್ದಾರ್ ಇರ್ತಾರೆ. ಸೊ ಅವ್ರ ಮೇಲೆ ACಗಳು, ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಗೊತ್ತಾಯ್ತಲ್ಲ. ಸೊ ಅವ್ರ ಮೇಲೆ DC ಗಳು ಇರ್ತಾರೆ ಗೊತ್ತಾಯ್ತಾ? DC ಲಾಂಗ್ ಫಾರ್ಮ್ ಏನು? ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬ ಜಿಲ್ಲಾಧಿಕಾರಿ ಇರ್ತಾರೆ. ಸೊ ಸುಮ್ಮನೆ ಬರಲ್ಲ ಗೊತ್ತಾಯ್ತಲ್ಲ. ಎಲ್ಲ ಅವರೆಲ್ಲ ಹಗುಲು ರಾತ್ರಿ ಚೆನ್ನಾಗಿ ಎಣ್ಣೆ ಹಾಕೊಂಡು ಹೋಗಿರ್ತಾರೆ. ಇಡೀ ಆಲ್ ಇಂಡಿಯಾದಲ್ಲಿ ರ್ಯಾಂಕ್ ಬರಬೇಕು ಗೊತ್ತಾಯ್ತಾ? ಒಳ್ಳೆ ಪರ್ಸೆಂಟೇಜ್ ಮಾಡಿದ್ರೆ ಮಾತ್ರ ಅದು DC ಹುದ್ದೆ ಸಿಗೋದು ಗೊತ್ತಾಯ್ತಾ? ಸೊ ಅಲ್ಲೇನೋ ₹1 ಕರಪ್ಷನ್ ಆಗ ಗೊತ್ತಾಯ್ತು. ಸೊ ಅದಕ್ಕೆ ಹಗುಲು ರಾತ್ರಿ ಓದ್ತಾ ವಿದ್ಯೆಗೆಟ್ಟು ಡೆಲ್ಲಿ, ಮುಂಬೈ, ಕಲ್ಕತ್ತಾ ಎಲ್ಲ ಮಾಡಿ ತರಬೇತಿಯನ್ನು ಪಡ್ಕೊಳ್ತಾರೆ. ಸೊ ಆ ಎಕ್ಸಾಮ್ ಅಂದ್ರೆ IAS ಎಕ್ಸಾಮ್ ಪಾಸ್ ಆಗಬೇಕು. ಅಂದ್ರೇನು, ಏನ್ರೇನು, ಎಷ್ಟಂದ್ರೇನು? IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತೇಳಿ ಗೊತ್ತಾಯ್ತಾ? IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್. ಉದಾಹರಣೆಗೆ ಪ್ರತಿ ಜಿಲ್ಲೆಗೆ ಒಬ್ಬರು SP ಇರ್ತಾರೆ ಹೌದಿಲ್ಲ? ಸೊ ಅವರು SP ಆಗಬೇಕಾದ್ರೆ ಈ IPS ಎಕ್ಸಾಮ್ ಇನ್ನು IFS ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಈಗ ಇಡೀ ಒಂದು ಅರಣ್ಯ ಇರುತ್ತಲ್ಲ, ಸೊ ಅಲ್ಲೆಲ್ಲ ಫಾರೆಸ್ಟ್ ಆಫೀಸರ್ ಇರ್ತಾರೆ. ಅದಕ್ಕೆ ರೇಂಜರ್ ಅಂತ ಇರ್ತಾರೆ, ಫಾರೆಸ್ಟ್ ಆಫೀಸರ್ ಇರ್ತಾರೆ.
ಅವರಿಗೆ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದಕ್ಕೆ ಒಬ್ಬ ಆಯುಕ್ತ ಅಂದ್ರೆ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಗೊತ್ತಿಲ್ಲ. ಸೊ ಅದು ಇರುತ್ತೆ. ಇನ್ನೊಂದು IFS ಬರುತ್ತೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಗೊತ್ತಿಲ್ಲ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಈಗ ಉದಾಹರಣೆಗೆ ನಮ್ಮ ಭಾರತ, ಗೊತ್ತಿಲ್ಲ. ಸೊ ಅಮೆರಿಕಾದಲ್ಲಿ ನಮ್ಮ ದೇಶದ ಪ್ರತಿನಿಧಿಯಾಗಿ ಅಲ್ಲಿರ್ತಾರೆ. ಸೊ ಅಮೆರಿಕದಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಈಗ ಅಲ್ಲಿ ನಮ್ಮ ಭಾರತದ ಪ್ರಜೆಗಳಿಗೆ ಏನಾದರೂ ತೊಂದರೆ ಆದರೆ ಸೊ ಅವ್ರು ಏನ್ ಮಾಡ್ಬೇಕಲ್ಲಿ ಒಂದು ಫಾರೆನ್ ಏನು ನಮ್ಮ ದೇಶದ ಒಂದು ಫಾರಿನ್ ಆಫೀಸರ್ ಅದಕ್ಕೆ ಏನ್ ಮಾಡೋದು, ಅವರಿಗೆ ಏನಾದರೂ ತೊಂದರೆ ಆಗಲ್ಲ ತಿಳಿಸಿದ್ರೆ ಸೊ ಅವರು ಏನ್ ಮಾಡ್ತಾರೆ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ತಿಳಿಸಿರ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿ ಅಮೆರಿಕ ದೇಶದ ಅಧ್ಯಕ್ಷರು ಯಾರು? ಅಮೆರಿಕ ದೇಶದ ಅಧ್ಯಕ್ಷರು ಯಾರು? ಬರುತ್ತೆ ಅವ್ರ ಹೆಸರು ಕೇಳಿದ್ರಿ ಸಾಕಷ್ಟು ಹಿಂದೆ ಆಗಿದ್ರು. ಮತ್ತೆ ಎರಡನೇ ಬಾರಿ ಎಲೆಕ್ಷನ್ ನಿಮಿತ್ತ ಒಂದು ಮರು ಆಯ್ಕೆ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಂತ ಹೇಳಿ, ಡೊನಾಲ್ಡ್ ಟ್ರಂಪ್ ಅಂತ ಹೇಳಿ ಹಿಂದೆ ಒಮ್ಮೆ ಅವರು ಆಗಿದ್ರು. ಮತ್ತೆ ಮೊನ್ನೆ ಅಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚು ಮತಗಳನ್ನು ಪಡೆದು ಅವ್ರು ಮತ್ತೆ ಎರಡನೇ ಬಾರಿ ಅಧ್ಯಕ್ಷರಾಗಿದ್ದರು. ಸೊ ಅವರಿಗೆ ನೋಡ ಅಮೆರಿಕದಾದ್ರೂ ಅವನಿಗೆ ಕಾಂಪಿಟ್ ಕೊಟ್ಟಿರೋ ಸೊ ಅವಳು ನಮ್ಮ ತಮಿಳುನಾಡಿನ ಮಹಿಳೆಯರು, ಅಂದ್ರೆ ಅವರ ತಂದೆ ತಾಯಿಗಳು ಅಲ್ಲೇ ಸೆಟ್ಲ್ ಆಗಿದ್ರು ಅಮೆರಿಕದಲ್ಲಿ. ಸೊ ಇವಳು ಕೂಡ ಅವಳ ಬಾಲ್ಯದಿಂದ ಪ್ರಾಥಮಿಕ ಪ್ರೌಢ ಕಾಲೇಜು ಶಿಕ್ಷಣ ಅಲ್ಲೇ ಆಗಿ ಅಲ್ಲಿನ ಪ್ರಜೆ ಆಗಿಬಿಟ್ಟಿದ್ದಾರೆ, ಗೊತ್ತಲ್ಲ. ಸೊ ಅಲ್ಲೇ ಇದ್ದಾರೆ. ಸೊ ನೋಡಿ ನಮ್ಮ ದೇಶದಿಂದ ಹೋದಂತ ಒಬ್ಬ ಮಹಿಳೆ ಸೊ ಅಲ್ಲಿ ಅಮೆರಿಕದವರಿಗೆ ಕಾಂಪಿಟಿಷನ್ ಮಾಡಿದ್ದಾರೆ, ಗೊತ್ತಿಲ್ಲ. ಸೊ ಅವಳು ದ್ವಿತೀಯ ಸ್ಥಾನವನ್ನು ಪಡ್ತಾರೆ, ಕಡಿಮೆ ಅಂಕ ಬಂದಿದೆ, ಮತಗಳು ಬಂದಿರೋದ್ರಿಂದ ಏನು ಸೊ ದ್ವಿತೀಯ ಸೋತರು. ಇಂದಿನ ಅವಧಿಯಲ್ಲಿ ಅಮೆರಿಕದ ಉಪಾಧ್ಯಕ್ಷರು, ಅಮೆರಿಕ ದೇಶದ ಉಪಾಧ್ಯಕ್ಷರು, ಗೊತ್ತಾಯ್ತಾ. ಸೊ ಹೀಗೆ ನಮ್ಮ ಭಾರತೀಯರು ಕೂಡ ಅಲ್ಲಿ ಹೆಚ್ಚು ಏನು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ನಿಮಗೆ ಜನರಲ್ ನಾಲೆಜ್ ಬಹಳ ಓದ್ಬೇಕು, ನೀವು ಬಹಳ ಬಹಳ ಸ್ಪರ್ಧೆ ಇದೆ, ಏನೂ ಫಲ ಸಿಗಂಗಿಲ್ಲ. ಜುಬೇರ ಬರೀ ಮಾತು ಹೇಳೋದಲ್ಲ, ಗಮನ ಕೊಡ್ಬೇಕು, ಸುಧಾರಿಸ್ಬೇಕು. ಆಯ್ತಾ ಟೈಮ್ ಕಟ್ ಮಾಡಿ.